ಓಕೆ, ಈಗ 6 ವರ್ಷದ ಹಿಂದೆ ನೋಡಿದ್ದು ಮತ್ತೆ ನೋಡ್ತಾ ಇದೀವಿ. ಸೆಕೆಂಡ್ ವೇವ್ ಮಾತ್ರ ತುಂಬಾ ಡೇಂಜರಸ್ ಆಗಿತ್ತು. ಡೆಲ್ಟಾ ಕರೆಸ್ಕೊಳ್ಳೋದು ಮನೆನೇ ಸ್ಮಶಾನ ಮಾಡಿ ಹಾಕ್ಬಿಡ್ತು. ಸೊ ಈಗ ಬರ್ತಾ ಇರೋದು ಏನಿದೆ, ಈ ವೈರಸ್ ಅಲ್ಲಿ ಜೀನ್ ಅನ್ನೋದು ಬದಲಾವಣೆ ಆಗಿದೆಯಾ, ಹೆಂಗ್ ನೋಡೋದು ಇದನ್ನ? ಸೊ ಅಥವಾ ಇನ್ ಸ್ವಲ್ಪ ಟೈಮ್ ಬೇಕಾ ನಮಗೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ಕೊಳಕ್ಕೆ? ಇಲ್ಲ, ಇವಾಗ ಇನ್ಫ್ಲೂಯೆನ್ಸಾ ವೈರಸ್ ಹೇಗಿದೆ, ಇನ್ಫ್ಲೂಯೆನ್ಸಾ ವೈರಸ್ ಎವ್ರಿ 6 months ಚೇಂಜ್ ಆಗ್ತಾ ಇದೆ, ಮ್ಯೂಟೇಟ್ ಆಗ್ತಾ ಇದೆ. ಸೊ ಕೆಲವೊಂದ್ ಕಡೆ ವ್ಯಾಕ್ಸಿನ್ಸ್ನು ಏನ್ ಮಾಡ್ತಾ ಇದೆ ಇನ್ಫ್ಲೂಯೆನ್ಸಾ ವೈರಸ್ಗೆ ಬೇರೆ ಬೇರೆ ದೇಶಗಳಲ್ಲಿ 1 ವರ್ಷಕ್ಕೊಂದ್ಸಲಿ 2 ವರ್ಷಕ್ಕೊಂದ್ಸಲಿ ಬೇರೆ ವ್ಯಾಕ್ಸಿನ್ಸ್ ಅಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಈಗ ಕರೆಂಟ್ ವೇರಿಯಂಟ್ ಎಕ್ಸಿಸ್ಟೆಂಟ್ ಏನಿದೆ ಅದ್ರ ಬಗ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಯಾವ ತರ ವೇರಿಯಂಟ್ ಇದು ಅಂತ ಅದ್ರ ಬಗ್ಗೆ ಕರೆಂಟ್ ನೋಡಿರೋ ಪ್ರಕಾರ ಅಷ್ಟು ಹಾರ್ಮ್ಫುಲ್ ಅನ್ನ, ಬಿಕಾಸ್ ಇದು ರ್ಯಾಪಿಡ್ ಆಗಿ ಏನು ಸ್ಪ್ರೆಡ್ ಮಾಡಿ ತುಂಬಾ ಡೆತ್ಸ್ ಕಾಣಿಸೋದು ಆ ತರ ಏನು ಇದಿಲ್ಲ. ಆಂಧ್ರದಲ್ಲಿ ಕೆಲವೊಂದು 12 ಕೇಸ್, ಅದ್ರಲ್ಲಿ ಕೆಲವೊಂದು 4 ಕೇಸು ಅದು ಕೋವಿಡ್ ಇಂದಾನೇ ಡೆತ್ ಆಗಿದೆಯೋ ಅಥವಾ ಬೇರೆ ಉದ್ದೇಶದಿಂದ ಡೆತ್ ಆಗಿದೆಯಾ ನಮ್ಗೆ ಇನ್ನೂ ಅದ್ರ ಬಗ್ಗೆ ಪ್ರಾಪರ್ ಕ್ಲಾರಿಟಿ ಇಲ್ಲ. ಸೊ ಇವಾಗ ನಮ್ಮ ಸಿಸ್ಟಮ್ ಕರೆಕ್ಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ತರದ ಆತಂಕ ಪಡುವ ಅಗತ್ಯ ಇಲ್ಲ. ಎಸ್, ಡಾಕ್ಟರ್ ಸುನಿಲ್ ಅವರೇ, ಈಗ ಆಲ್ರೆಡಿ ನಾವು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದೀವಿ, ಬೂಸ್ಟರ್ ಡೋಸ್ ತಗೊಂಡಿದ್ದೀವಿ, ನಮ್ಮನ್ನ ಇನ್ನೂ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ ಅಥವಾ ಅದ್ರ ಎಕ್ಸ್ಪೈರಿ ಡೇಟ್ ಆಗಿದೆಯಾ, ಇನ್ನೊಂದ್ಸಲ ಏನಾದ್ರು ತಗೋಬೇಕಾ? ಕರೋನಾ ಬೇರೆ ಜಾಸ್ತಿ ಆಗ್ತಾ ಇದೆ ಅಂತಿದ್ದಾರೆ. ನೋಡಿ, ನಾವು ಲಾಸ್ಟ್ ಟೈಮ್ ನಾವು ವ್ಯಾಕ್ಸಿನ್ ಕೊಟ್ಟಿದ್ದು ಅದ್ರದ್ದು ಏನು ನಮಗೆ ಪ್ರೊಟೆಕ್ಷನ್ ರೇಟ್ ನೋಡಿದಾಗ 9 ತಿಂಗಳಿಂದ 1 ವರ್ಷದವರೆಗೆ ಸಿಗಬಹುದು ಅಂತ ಒಂದು ಅಂದಾಜಿತ್ತು. ಎಮರ್ಜೆನ್ಸಿ ಅಪ್ರೂವಲ್ ವ್ಯಾಕ್ಸಿನ್ ಕೊಟ್ಟಿದ್ದು, ಹಾಗಾಗಿ ಒಂದಿದೆ. ವ್ಯಾಕ್ಸಿನ್ ಒಂದೇ ಅಲ್ಲ, ಎರಡನೇದೇನೆಂದರೆ ಒಂದು ವ್ಯಾಕ್ಸಿನಿಂದ ನಮಗೆ ಪ್ರೊಟೆಕ್ಷನ್ ಸಿಕ್ತು, ಎರಡನೇದು ವೈರಸ್ದು ವಿರುಲೆನ್ಸ್ ಪವರ್ ಅಂತೀವಿ, ಅಂದರೆ ವೈರಸ್ ಪವರು ಡೆಫಿನೆಟ್ಲಿ ಬರ್ತಾ ಕಮ್ಮಿ ಆಗುತ್ತೆ. ಅದು 2ನೇ ಪಾಯಿಂಟು. 3ನೇ ಪಾಯಿಂಟು, ತುಂಬ ಜನಕ್ಕೆ ವ್ಯಾಕ್ಸಿನ್ ತೊಗೊಂಡಿರೋದ್ರಿಂದ ಅಥವಾ ಕೋವಿಡ್ ಬಂದಿರೋದ್ರಿಂದ ನಾವೊಂದು ನ್ಯಾಚುರಲ್ ಇಮ್ಯುನಿಟಿ ಅಥವಾ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಅಂದರೆ ಸಮುದಾಯದಲ್ಲಿ ಎಲ್ಲರಿಗೂ ಕೂಡ ಇಮ್ಯುನಿಟಿ ಬಂದಿರುತ್ತೆ. ಸೊ ಈ 3 ಪಾಯಿಂಟ್ಗಳನ್ನ ಇಟ್ಕೊಂಡ್ರೆ, ಒಂದು ವ್ಯಾಕ್ಸಿನ್ ತಗೊಂಡಿದ್ದೀವಿ, ಇಮ್ಯುನಿಟಿ ಬಂದಿದೆ, 3ನೇದು ವಿರುಲೆನ್ಸ್, ವೈರಸ್ದು ಪವರ್ ಏನಿದೆ ವಿರುಲೆನ್ಸ್ ಅಂತ ಅದು ಕಮ್ಮಿ ಆಗಿದೆ. ಆ್ಯಂಡ್ ವಾಟ್ ಎವರ್ ನಾವೀಗ ನೋಡ್ತಾ ಇರೋದು ಒಮಿಕ್ರಾನ್ದು ಸಬ್ಲಿನಿಯೇಜಸ್ ಅಂತ ಇರ್ಬೋದು. ಹಾಗಾಗಿ ಈ 3 ಹಂತದಲ್ಲಿ ಇರೋದ್ರಿಂದ ಈ ಒಂದು ಏನಿದೆ ಇದರಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ನಮಗೆ ಈ 3 ಪಾಯಿಂಟ್ ಇರೋದ್ರಿಂದ ಎಲ್ಲ ಮನುಷ್ಯರಿಗೆ ಪ್ರೊಟೆಕ್ಷನ್ ಸಿಕ್ಕೇ ಸಿಗುತ್ತೆ. ಸೊ ಮತ್ತೊಂದು ವ್ಯಾಕ್ಸಿನ್ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ, ಅಥವಾ ಏನು ಒಂದು ಮತ್ತೆ ಬೂಸ್ಟ್ ಡೋಸು ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಏನು ಕಾಣಿಸ್ತಾ ಇಲ್ಲ. ಬಿಕಾಸ್ ನಾವೇನು ನೋಡ್ತಾ ಇದ್ದೀವಿ, ಇದು ಮೈಲ್ಡ್ ವೈರಸ್ ಅನಿಸುತ್ತೆ. ವೈರಸ್ ಪವರ್ ಜಾಸ್ತಿ ಇದ್ದಾಗ ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗುತ್ತೆ, ಡೆತ್ ಆಗುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಡೆತ್ಸ್ ಅಂತ ಕೋವಿಡಿಂದ ಇಲ್ಲ, ಹಾಸ್ಪಿಟಲೈಸೇಷನ್ನು ತುಂಬ ಕಮ್ಮಿ ಇರೋದ್ರಿಂದ ಜನಗಳಿಗೆ ಇದಿರುತ್ತೆ. ಬಟ್ ವಲ್ನರಬಲ್ ಪಾಪ್ಯುಲೇಷನ್ನು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ತಾವು ಹೇಳ್ದಂಗೆ ಆಂಧ್ರದಲ್ಲಾದಾಗ ನೈಬರಿಂಗ್ ಸ್ಟೇಟ್ ಕರ್ನಾಟಕದಲ್ಲಿ ಅಂತ ಈಗ ಆಲ್ರೆಡಿ ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟರೋ ಅಂತ ಒಂದು ಪ್ರಿಕಾಷನ್ಸ್ ತಗೊಂಡ ಇದ್ದಾರೆ. ಬಟ್ ಒಂದು ಏನಪ್ಪ ಅಂದರೆ, ಜನಕ್ಕೆ ಯಾವಾಗಲೂ ಕೋವಿಡಲ್ಲಿ ಮಾತಾಡ್ಬೇಕಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಯಾವಾಗಲೂ ಹಿಂಗೆ ಹೇಳ್ತೀರಂತ. ಒಂದು ಕೋವಿಡ್ ಏನೋ ಒಂದು ಬಂತಲ್ಲ, ಅದು ಒಂಥರ ಯಾರು ಕೇಳದೇ ಇರೋಂಥ ಸ್ಥಿತಿ, ಕರ್ಫ್ಯೂಗಳಿತ್ತು, ಎಮರ್ಜೆನ್ಸೀಸ್ ಇತ್ತು. ಸೊ ಹಾಗಾಗಿ ಜನಗಳು ಇಂಥ ಒಂದು ಕಾಯಿಲೆ ಬಗ್ಗೆ ಆತಂಕ ಪಡೋ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಒಂದು ಯಾವುದೇ ಥರವಾದ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಪರಿಚಯ ಆಗ್ಬಿಟ್ಟಿದೆ ಕರೋನಾ. ಇದು ನನ್ನ ಫ್ರೆಂಡ್ ಅಂತ ಟ್ರೀಟ್ ಮಾಡಕ್ ರೆಡಿ ಇದೆ. ಆರಂಭದಲ್ಲಿ ಹೊಸದಾಗಿತ್ತು, ಬಾಡಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಸೊ ಭಯ ಪಡ್ತಾ ಇದ್ವಿ ಅಂತ. ಬೂಸ್ಟರ್ ಡೋಸ್ ಅಥವಾ ಇನ್ನೊಂದ್ಸಲ ವ್ಯಾಕ್ಸಿನ್ ತಗೊಳ್ಳೋ ಅಗತ್ಯ ಇಲ್ಲ ಸದ್ಯಕ್ಕೆ. ಎಸ್ ಡಾಕ್ಟ್ರೆ.